ಪ್ರಾಣ ಅಂದರೆ ನಮ್ಮ ಜೀವಶಕ್ತಿಗಳು. ಯಮ ಅಂದರೆ ನಿಯಂತ್ರಣಕ್ಕೆ ತಗೊಳ್ಳೋದು. ಪ್ರಾಣಾಯಾಮ ಅಂದರೆ ಜೀವಶಕ್ತಿಗಳ ಮೇಲೆ ಪ್ರಭುತ್ವ ಸಾಧಿಸೋದು. ಜೀವಶಕ್ತಿಗಳ ಮೇಲೆ ಪ್ರಭುತ್ವ ಇದ್ರೆ ಜೀವನ ಮತ್ತು ವಿಧಿ 100ಕ್ಕೆ 100ರಷ್ಟು ನಿಮ್ಮ ಕೈಯಲ್ಲಿರುತ್ತೆ. ಎಷ್ಟರ ಮಟ್ಟಿಗೆ ಅಂದರೆ ನೀವು ಹೇಗೆ ಮತ್ತು ಯಾವಾಗ ಸಾಯ್ತೀರಿ ಅನ್ನೋದನ್ನ ನೀವೇ ನಿರ್ಧರಿಸ್ತೀರಿ. ಜೀವನನ ನಿಮ್ಮ ಕೈಗೆತ್ತಿಕೊಳ್ಳಬೇಕಂದ್ರೆ ಅದಕ್ಕೆ ಪ್ರಾಣಾಯಾಮ ಬಹಳ ಮುಖ್ಯವಾಗತ್ತೆ. ಅದು ದೊಡ್ಡ ವ್ಯತ್ಯಾಸವನ್ನ ತರುತ್ತೆ. ಯೋಗ ಸಂಪ್ರದಾಯದಲ್ಲಿ ಒಂದು ಕಥೆ ಇದೆ. ಒಬ್ಬ ಸರಳ ಮನುಷ್ಯನಿದ್ದ, ಬಹಳ ಸಾಧಾರಣ ಮನುಷ್ಯ. ಅವನು ಗೋಪಾಲಕ. ಒಂದು ದಿನ ತನ್ನ ದನಗಳನ್ನ ಕಾಡಿಗೆ ಕರೆದುಕೊಂಡು ಹೋದ. ಭಾರತದಲ್ಲಿ ಇದು ಸಾಮಾನ್ಯ. ಕೆಲವೊಮ್ಮೆ ಹಸುಗಳು ಕಾಡಿನಲ್ಲೇ ಕರು ಹಾಕುತ್ತವೆ. ಹಸು ಕರುವಿಗೆ ಜನ್ಮ ನೀಡುವ ಆ ಇಡೀ ಪ್ರಕ್ರಿಯೆಯನ್ನ ಅವನು ನೋಡಿದ. ಅವನಲ್ಲಿ ಮಮತೆ ಹುಟ್ಟಿತು. ಆ ಕರುವನ್ನ ಬಹಳ ಪ್ರೀತಿಯಿಂದ ತನ್ನ ಹೆಗಲ ಮೇಲೆ ಎತ್ತಿಕೊಂಡು ಮನೆ ಕಡೆ ನಡೆದ. ಅವನಿಗೆ ಕರುವಿನ ಮೇಲೆ ಅಪಾರ ಪ್ರೀತಿ, ಯಾಕೆಂದ್ರೆ ಅದು ಹುಟ್ಟೋದನ್ನ ನೋಡಿದ್ದ. ಮಾರನೇ ದಿನವೂ ಅದನ್ನ ಹೆಗಲ ಮೇಲೆ ಹೊತ್ತುಕೊಂಡು ಹೋದ. ಪ್ರತಿ ದಿನವೂ ಹೀಗೆ ಮಾಡ್ತಿದ್ದ. 10 ವರ್ಷಗಳ ನಂತರ ಅವನು ಒಂದು ದೊಡ್ಡ ಹೋರಿಯನ್ನೇ ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ನಡೆಯುತ್ತಿದ್ದ. ಜನರಿಗೆ ಅವನು ಅತಿ ಮಾನುಷನಾಗಿ ಕಂಡ. ಅವನ ಅರಿವಿಗೆ ಬರಲಿಲ್ಲ. ಪ್ರಾಣಾಯಾಮ ಅದನ್ನೇ ಮಾಡೋದು. ನೀವು ಹೊಸದಾಗಿ ಏನನ್ನೋ ಪ್ರಾರಂಭಿಸಿದಾಗ ಟೈಮ್ ವೇಸ್ಟ್ ಅನ್ಸತ್ತೆ. ಬೆಳಿಗ್ಗೆ ಅರ್ಧ ಗಂಟೆ ಕುಡಿತ್ರಿ, ಏನೂ ಆಗಲಿಲ್ಲ. ಆದರೆ 6 ತಿಂಗಳ ನಂತರ ಜನ ನಿಮ್ಮನ್ನ ನೋಡಿ ನಿಮ್ಮಲ್ಲೇನೋ ಅದ್ಭುತವಾದ್ದು ಆಗಿದೆ ಅಂತ ಗೌರವದಿಂದ ಕಾಣ್ತಾರೆ. ನಿಮಗೆ ಅದರ ಅರಿವಿರಲ್ಲ. ಬೆಳವಣಿಗೆ ಯಾವಾಗಲೂ ಹೀಗೆ ಆಗೋದು.